ಉತ್ತಮ ಮಾರುಕಟ್ಟೆ ಕಲ್ಪಿಸಲು ಸಂಜೀವಿನಿ ಮಾರ್ಟ್ ಇಒ ಖಾಲಿದ್ ಅಹಮದ್. ಮಾನ್ವಿ ನಗರದಲ್ಲಿ ನೂತನ ಸಂಜೀವಿನಿ ಮಾರ್ಟ್ ಮಳಿಗೆಯನ್ನ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ರವರು ಗುರುವಾರ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ತಾಲೂಕಿನ ಗ್ರಾಮೀಣ ಭಾಗದ ಮಹಿಳೆಯರ ಸಬಲೀಕರಣಕ್ಕಾಗಿ ಕರ್ನಾಟಕ ರಾಜ್ಯ ಜನಜೀವನೋಪಾಯ ಸಂವರ್ಧನಾ ಸಂಸ್ಥೆ ಸಹಯೋಗದಲ್ಲಿ ಶ್ರೀರಾಮಲಿಂಗೇಶ್ವರ ಒಕ್ಕೂಟ ಭೋಗಾವತಿ ವ್ಯಾಪ್ತಿಯ ನಂದಿಹಾಳ ಗ್ರಾಮದ ಶ್ರೀನಿಧಿ ಸಂಘದ ಒಕ್ಕೂಟದ ಸದಸ್ಯರು ಉತ್ಪಾದಿಸುವ ಪದಾರ್ಥಗಳಿಗೆ ಉತ್ತಮ ಮಾರುಕಟ್ಟೆ ಕಲ್ಪಿಸುವುದಾಗಿ ತಾಲೂಕು ಪಂಚಾಯಿತಿ ಹಳೆ ಕಟ್ಟಡದಲ್ಲಿ ವ್ಯಾಪಾರಕ್ಕಾಗಿ ಅವಕಾಶ ಮಾಡಿಕೊಡಲಾಗಿದೆ ಎಂದು ಹೇಳಿದರು. ಗ್ರಾಹಕರು ಹಾಗೂ ಅಧಿಕಾರಿಗಳು, ಸಿಬ್ಬಂದಿಗಳು, ಗ್ರಾಮ ಪಂಚಾಯಿತಿಯವರು ತಮಗೆ ಅಗತ್ಯವಿರುವ ನಿತ್ಯ ಬಳಕೆಯ ಎಲ್ಲ ವಸ್ತುಗಳನ್ನು ಸಂಜೀವಿನಿ ಮಾರ್ಟ್ ಮಳಿಗೆಯಲ್ಲಿ ಖರೀದಿಸಿರುವುದರಿಂದ ಮಹಿಳಾ ಸಂಘಗಳಿಗೆ ಆರ್ಥಿಕ ಬಲವರ್ಧನೆ ಜೊತೆಗೆ ಪ್ರೋತ್ಸಾಹ ದೊರೆಯುತ್ತದೆ. ಈ ಕುರಿತು ಆದೇಶ ಮಾಡಲಾಗುವುದು ಎಂದು ತಿಳಿಸಿದರು. ನಂತರ ಈರಮ್ಮ ತಾಲೂಕು ಸಂಜೀವಿನಿ ಒಕ್ಕೂಟದ ಕಾರ್ಯದರ್ಶಿ ಮಾತನಾಡಿ, ಸಂಜೀವಿನಿ ಮಾರ್ಟ್ ಅನ್ನ ಸಮುದಾಯ ಬಂಡವಾಳ ನಿಧಿಯಡಿಯಲ್ಲಿ 3 ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನ ಪಡೆದು ದಿನಬಳಕೆಯ ವಸ್ತುಗಳನ್ನು ಖರೀದಿ ಮಾಡಿ ಪ್ರಾರಂಭ ಮಾಡಲಾಗಿದ್ದು, ಮಾರ್ಟಿನಲ್ಲಿ ದಿನಬಳಕೆ ವಸ್ತುಗಳ ಜೊತೆಗೆ ಆಹಾರ ಪದಾರ್ಥಗಳಾದ ರೊಟ್ಟಿ, ಚಟ್ನಿ, ಜೂಟ್ ಬ್ಯಾಗ್, ಟೇರಾಕೋಟ್, ಆಭರಣಗಳು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಮಾರಾಟ ಮಾಡಲಾಗುವುದು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ವ್ಯವಸ್ಥಾಪಕರಾದ ಬಸವರಾಜ ನೇಗಿನಾಳ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ದೀಪಾ ಅರಳಿಕಟ್ಟಿ, ರಾಜ್ಯ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಅಧಿಕಾರಿಗಳು, ಶ್ರೀನಿಧಿ ಸಂಘದ ಒಕ್ಕೂಟದ ಸ್ವಸಹಾಯ ಗುಂಪಿನ ಸದಸ್ಯರು, ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ಸಿಬ್ಬಂದಿಗಳು, ಸಾರ್ವಜನಿಕರು ಇತರರು ಹಾಜರಿದ್ದರು.